ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸಾಲಕಂಬಿ ರಸ್ತೆ ಸರಸ್ವತಿ ದೇವಾಲಯ ವೃತ್ತದ ಬಳಿ ಇರುವ ವಿಷ್ಣುವರ್ಧನ್ ಪ್ರತಿಮೆಗೆ ವಿಷ್ಣು ಸೇನಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಯಿಂದ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವುದರ ಜೊತೆಗೆ ಅವರ ಚಲನಚಿತ್ರದ ಹಾಡುಗಳನ್ನು ಹಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ವೇಳೆ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಮಹಂತೇಶ್ ಮತ್ತು ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಷ್ಣು ಅಭಿಮಾನಿಗಳು ವಿವಿಧ ಸಂಘ ಸಂಸ್ಥೆಯವರು ಸೇರಿ ಸಾಹಸಸಿಂಹ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ. ವಿಷ್ಣು ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು, ಅವರ ಕೊಡುಗೆ ಅಪಾರವಿದ್ದು, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಿಟ್ಟರೆ ವಿಷ್ಣುವರ್ಧನ್ ಅವರು ಹೆಚ್ಚು ಚಲನಚಿತ್ರದಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ ಎಂದರು. ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನ ಮಾಡಲಿ. ವಿಷ್ಣುವರ್ಧನ್ ಅವರು ಎಲ್ಲಿಯೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವರ ಕಲೆ ಇನ್ನೂ ಜೀವಂತವಾಗಿದೆ ಎಂದರು. ವಿಷ್ಣುವರ್ಧನ್ ಕುರಿತು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಎಲ್ಲ ಅಭಿಮಾನಿಗಳು ಬಂದು ಸಹಕರಿಸುವಂತೆ ಮನವಿ ಮಾಡಿದರು. ಸಾಹಸಸಿಂಹ ಕರ್ನಾಟಕ ಭಾರ್ಗವ ಹಾಗೂ ಹೆಸರಾದಂತಹ ನಾಯಕ ನಟ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ಮಹಂತೇಶ್ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಯಲಗುಂದ ಶಾಂತಕುಮಾರ್, ಸಮಾಜ ಸೇವಕರಾದ ವಿಜಯ್ ಕುಮಾರ್, ತಮ್ಲಾಪುರ ಗಣೇಶ್, ಅಶ್ರು, ಗಾಯಕಿ ಅಂಜಲಿ, ನೀತು, ಅನ್ನಪೂರ್ಣ, ರಘು ವೆಂಕಟೇಶ್, ಪ್ರಕಾಶ್, ಮಂಜುಳಾ, ಸಾವಿತ್ರಮ್ಮ, ಮಮತಾ, ಸಾವಿತ್ರಮ್ಮ ಇತರರು ಉಪಸ್ಥಿತರಿದ್ದರು. ವಿಷ್ಣು ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆ ಸೇರಿದ್ದಾರೆ. ವಿಷ್ಣು ಸೇನಾ ಸಮಿತಿಯಿಂದ ಎಲ್ಲ ಸದಸ್ಯರುಗಳು ಸೇರಿದ್ದಾರೆ. ಈ ದಿನ 74ನೇ ವರ್ಷದ ವಿಷ್ಣುವರ್ಧನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ನಮ್ಮ ಮಾನವನವರು ಎಲ್ಲ ಪ್ರಜೆಗಳು ಬಂದಿದ್ದಾರೆ. ಅವ್ರಿಗೂ ಸುಸ್ವಾಗತ ಕೊಡ್ತಾ ಇದ್ವಿ. ಮತ್ತು ಈ ದಿನ ವಿಷ್ಣುವರ್ಧನ ಅವರ 200ನೇ ಚಿತ್ರ ಮೇಲ್ ಮಾಡಿದ್ದಾರೆ. ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಈ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ರಾಜ್ಕುಮಾರ್ ಬಿಟ್ಟರೆ ಬಹಳ ಫಿಲ್ಮ್ಗಳನ್ನು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ವಿಷ್ಣುವರ್ಧನ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ನಾನು ಭಾವಿಸಿ ಎಲ್ಲ ಅಭಿಮಾನಿಗಳಿಗೆ ಈ ಮುಂದಿನ ದಿನ ಕಲಾಭವನದಲ್ಲಿ ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದೀವಿ. ಒಂದು 2000 ಜನ ಸೇರಿಸಿ ಒಂದು ಫಂಕ್ಷನ್ ಮಾಡ್ತಾ ಇದ್ದೇನೆ. ಅದೆಲ್ಲ ಬಂದು ಸಹಕರಿಸಬೇಕು ನೀವು ಅಂತ ಹೇಳಿ 74ನೇ ವರ್ಷದ ಹುಟ್ಟುಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮಂತೇಶ್ ಮಂತೇಶ್ ಅಧ್ಯಕ್ಷ. ಕಮಲಾಪುರ ಗಣೇಶು, ರಘು ವೆಂಕಟೇಶ್, ಪ್ರಕಾಶ್, ನೀತು, ಮಂಜುಳಾ, ಮಮತಾ, ಸಾವಿತ್ರಮ್ಮ, ಕುಮಾರ್, ಮೆಲೋಡಿಸ್. ಕೇಕ್ ಕಟ್ ಮಾಡೋದು ಆರ್ಕೆಸ್ಟ್ರಾ ಇಟ್ ಮಾಡಿದ್ವಿ. ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ. ಶಿರಬಾಗಿ ನಮಸ್ಕರಿಸುತ್ತಾ, ಸಾಹಸಸಿಂಹ ಕರ್ನಾಟಕ ಭಾರ್ಗವ ಕರ್ನಾಟಕ ರಾಜ್ಯದ ಹೆಸರಾಂತ ನಾಯಕ ನಟ ಶ್ರೀಯುತ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ, ನಾವು ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಹಂತೇಶ್ ಅವರ ನೇತೃತ್ವದಲ್ಲಿ ಒಂದು ಅದ್ದೂರಿ ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮನೂ ಸಹ ಇದೆ. ಈಗೇನು ಕೆಲವು ಗಣ್ಯರು ಕೇಕ್ ಸಹ ಕಟ್ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಷ್ಣುವರ್ಧನ್ ಅವರ ಸೇವೆ ಗುರುತಿಸುವಲ್ಲಿ ವಿಫಲವಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತಿನವರೆಗೂ ಅವರು ಕರ್ನಾಟಕದ ಪ್ರಶಸ್ತಿ ಸಹ ಕೊಟ್ಟಿಲ್ಲ. ಇದು ನಮ್ಮ ದುರ್ದೈವ, ಕರ್ನಾಟಕ ರಾಜ್ಯದ ದುರ್ದೈವ ಇದೆ. ನಮ್ಮ ಜಿಲ್ಲಾಡಳಿತ ಮತ್ತು ಕನ್ನಡ ಸರ್ಕಾರ ಈ ಒಂದು ಸರ್ಕಾರಕ್ಕೆ ಯಾವ್ದಾರ ಒಂದು ರಸ್ತೆಗೆ ಅವರಿಗೆ ಅಭಿಮಾನ ಇದ್ರೆ, ವಿಷ್ಣುವರ್ಧನ್ ಮೇಲೆ ಅಭಿಮಾನ ಇದ್ರೆ, ಅವ್ರ ಒಂದು ರಸ್ತೆಗೆ ಇಲ್ಲ ಸರ್ಕಲ್ಗೆ ಅವ್ರ ಹೆಸರು ನೀಡಬೇಕಂತ ಎಲ್ಲಾ ವಿಷ್ಣು ಸೇನಾ ಸಮಿತಿಯಿಂದ ನಾನು ಕೇಳ್ಕೊಳ್ತಿದ್ದೇನೆ. ಜೈ ಭೀಮ್, ಜೈ ಸಂವಿಧಾನ. ನಾನು ರಾಜೇಶ್, ಜಿಲ್ಲಾಧ್ಯಕ್ಷರು, ಜೈ ಭೀಮ್ ಬ್ರಿಗೇಡ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್.